ಓಕೆ ಅಯ್ಯಪ್ಪ ನಿಮ್ಮ ಹೆಸರು? ಮಧು. ಯಾವ ಊರು? ನಾವಿಲ್ಲೇ ಆರೋಳಿ ಓಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕಂತೀರಾ? ಗಿಲ್ಲಿನೇ ಗೆಲ್ಬೇಕು ಆಲ್ಮೋಸ್ಟ್. ಗಿಲ್ಲಿನೇ. ಯಾಕಯ್ಯಪ್ಪ ಗಿಲ್ಲಿ? ಒಳ್ಳೆ ಮನೇಲಿ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಎಲ್ಲಾರು ನಗಿಸ್ತಾನೆ. ನಮ್ ರೈತನ ಮಗ ಬೇರೆ, ಅವರೇ ಗೆಲ್ಬೇಕು ಅಂತ ನಮ್ಗೆ ಇಷ್ಟ. ಗಿಲ್ಲಿದು ಕಾಮಿಡಿ ಜಾಸ್ತಿ ಆಯ್ತು, ಅತಿರೇಕ ಆಯ್ತು ಅಂತಾರಲ್ಲ ಅಯ್ಯಪ್ಪ. ಯಾರು ಅತಿರೇಕ ಇಲ್ಲ. ಇವಾಗ ಮನೆಯಿಂದ ಆಚ್ಕೋಗಿರೋರ್ ಬಯಲೆಲ್ಲ ಬರ್ತಿರೋದೇ ಗಿಲ್ಲಿ 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 ಅಂತ. ಅತಿರೇಕ ಏನಿಲ್ಲ. ಅತಿರೇಕ ಆಗಿದ್ರೆ ಅವ್ರು ಹೋಗ್ಬಿಟ್ಟು ಹೇಳ್ತಾನೆ ಇರ್ಲಿಲ್ಲ. ಈಗ ಮಾಡೋರು ಈಚೆ ಬಂದ್ಮೇಲೆ ಗಿಲ್ಲಿ ಗೆಲ್ಬಾರ್ದು, ನಾನೇ ಗೆಲ್ಬೇಕಿತ್ತು ಅಂತ ಹೇಳ್ತಾವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದ್ರ ಬಗ್ಗೆ ಅವ್ರು ಆಡಿದ್ರೆ ಮನೆ ಒಳಗಡೆ ಇರ್ತಾ ಇದ್ರು, ಯಾಕೆ ಆಚೆ ಇರ್ತಾ ಇದ್ರು? ಅದಕ್ಕೆ ಅದೇ ನಮ್ದು. ಓಕೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಅವರೇ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ. ಚೆನ್ನಾಗ್ ಆಡ್ಲಿ, ಚೆನ್ನಾಗಿ ನಿಭಾಯಿಸ್ತಾವ್ರೆ ಅನ್ಸುತ್ತಾ? ಚೆನ್ನಾಗಿ ನಿಭಾಯಿಸ್ತಾವ್ರೆ. ಎಲ್ಲ ಮನೇನೆ ಅವ್ರ ಕಡೆ ಇದೆ ಅಂತ ಅನ್ಸುತ್ತೆ ನಮ್ಗೆ. ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಈ ಮನೆಯಿಂದ ಅಶ್ವಿನಿ ಅವ್ರು ಹೋಗ್ಬೇಕು. ಅಶ್ವಿನಿ ಅವರು ಯಾಕೆ? ಅಶ್ವಿನಿ ಹೋಗ್ಬೇಕು. ಅವ್ರದ್ದೇನೋ ಮನೆ ಒಳಗಡೆ ಅವ್ರದೇ ಅತಿರೇಕ ಆಯ್ತು ಅಂತ ನಮ್ಗನ್ಸ್ತಾ ಇತ್ತು. ಅಲ್ಲ ಅಂದ್ರೆ ಈ ಸತಿ ರಾಜಾ ರಾಣಿ ಅಂತ ಅವ್ರನ್ನೇ ಮಾಡವ್ರಲ್ಲ, ಗಿಲ್ಲಿ ರಾಜ ಕರೆಕ್ಟ್ ಆಗಿ ಐತೆ, ರಾಣಿ ಚೆನ್ನಾಗಿಲ್ಲ ಅನ್ಸುತ್ತೆ. ಚೆನ್ನಾಗಿಲ್ಲ ಅಂತೀರಾ? ಯಾರಾಗಬೇಕಿತ್ತು ರಾಣಿ? ಕಾವ್ಯನೇ ಆಗ್ಬೇಕಾಯ್ತು. ಕಾವ್ಯ ಆಗ್ಬೇಕಿತ್ತು. ಓಕೆ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಸರ್ ಯಾರು ಗೆಲ್ಬೇಕು ಅನ್ಸುತ್ತೆ ನಿಮ್ಗೆ? ಗಿಲ್ಲಿ ಅವ್ರು ಗೆಲ್ಬೇಕು. ಗಿಲ್ಲಿ ಅವರು ಯಾಕೆ ಸರ್ ಗಿಲ್ಲಿ? ಅವ್ರು ನಮ್ಮ ಮಂಡ್ಯದ ಹುಡುಗ, ಅದಕ್ಕೆ ನಮ್ಮ ಫೇವರ್ ಫಾರೆವರ್ ಗಿಲ್ಲಿ. ಸರ್ ಯಾರು ಇಷ್ಟ ಆಗಲ್ಲ ನಿಮ್ಗೆ ಅಲ್ಲಿ? ಯಾರು ಇಷ್ಟ ಆಗಲ್ಲ, ಇಷ್ಟ ಅಂತ ಯಾರು ಇಲ್ಲ. ಅಶ್ವಿನಿ ಮೇಡಮ್ ಇಷ್ಟ ಇಲ್ಲ, ಹಾಗಾಗಿ ಎಲ್ರು ಚೆನ್ನಾಗಿದ್ದಾರೆ, ಬಟ್ ಗಿಲ್ಲಿ ಗೆಲ್ಬೇಕು. ಓಕೆ ಈಗ ಕ್ಯಾಪ್ಟನ್ ಆಗಿದ್ರೆ ಚೆನ್ನಾಗಿ ನಿಭಾಯಿಸ್ತವ್ರೆ ಅನ್ಸುತ್ತಾ? ಚೆನ್ನಾಗಿ ನಿಭಾಯಿಸ್ತವ್ರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಈಗ ಮೊನ್ನೆ ಟಾಸ್ಕ್ ಅಂತ ಬಂದಾಗ 3 ಸಲ ಕಾವ್ಯ ಅವರು ಬಂದು ನಿಂತ್ಕೋತಾರೆ ನಾಮಿನೇಷನ್ಗೆ, ಬಟ್ ಅದ್ರಲ್ಲಿ ಕಾವ್ಯ ಒಂದು ಹೊಡೆದಾಕಲ್ಲ. ಎಲ್ಲ ಕಾವ್ಯ ಅವ್ರನ್ನ ಒಬ್ರನ್ನ ಸೇವ್ ಮಾಡಕ್ಕೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕತ್ತವ್ರೆ ಅನ್ಸುತ್ತೆ. ಬಟ್ ಕಾವ್ಯದಿಂದ ಒಂದ್ ಸ್ವಲ್ಪ ದೂರ ಆಗಿ ಆಟ ಆಡಿದ್ರೆ ಮೇ ಬಿ 100% ಗೆಲ್ಬಹುದು ಅಂತ. ಸರ್ ಎಲ್ಲರ ಗಿಲ್ಲಿಯಿಂದ ಕಾವ್ಯ ಅಂತಾರೆ, ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಹೌದು ಸರ್, ಗಿಲ್ಲಿಯಿಂದ ಕಾವ್ಯನೇ. ಬಟ್ ಆದ್ರೆ ಗಿಲ್ಲಿ ಒಂಚೂರು ಯೋಚನೆ ಮಾಡಿ ಆಡ್ಬೇಕು, ಅಂದ್ರೆ ಕಾವ್ಯನ ದೂರ ಮಾಡ್ಕೊಂಡು ಆಡ್ಬೇಕು. ಓಕೆ ಈಗ ರಾಜಾ ರಾಣಿ ಅಂತ ಗಿಲ್ಲಿನ ರಾಜ, ರಾಣಿನ ಅಶ್ವಿನಿ ಮಾಡಿದ್ದಾರೆ, ಏನ್ ಅನ್ಸುತ್ತೆ? ರಾಣಿ ಆಗಕ್ಕೆ ಅವರು ಇಷ್ಟ ಇಲ್ಲ ಅವ್ರಿಗ, ಅಂದ್ರೆ ರಾಣಿ ಆಗೋ ಯೋಗ್ಯತೆ ಅವ್ರಿಗಿಲ್ಲ. ಇಲ್ಲ ಅಂತೀರಾ? ಓಕೆ ಈ ವೀಕ್ ಮನೆಯವ್ರಿಗೆ ಯಾರು ಹೋಗ್ಬೇಕಂತೀರಾ? ಮನೆಯವರಿಗೆ ಅಶ್ವಿನಿ ಮೇಡಮ್. ಅಯ್ಯಪ್ಪ ನಿಮ್ಮ ಹೆಸರು? ನಮ್ಮ ಹೆಸರು ಪ್ರತಾಪ್. ಯಾವ ಊರು? ನಮ್ದು ಆರ್ವಳ್ಳಿ. ಆರ್ವಳ್ಳಿ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಯಾರು ಗೆಲ್ಬೇಕಂತೀರಾ? ಯಾರು ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಯಾಕೆ ಗಿಲ್ಲಿನೇ ಗೆಲ್ಬೇಕು? ಗಿಲ್ಲಿ ಅಂದ್ರೆ ಅವರು ರೈತರ ಮಕ್ಳು, ಮಸ್ತಾಗ್ ಆಡ್ದವ್ರೆ, ಚೆನ್ನಾಗ್ ಆಡ್ದವ್ರೆ. ಎಲ್ಲಾರ್ಗು ಬಿಗ್ ಬಾಸ್ ಇಲ್ಲಿ ಮನೇಲಿ ಇರೋರ್ಗೆಲ್ಲ ಉಳಿಸ್ಕೊಂಡು ಚೆನ್ನಾಗ್ ಆಡ್ತಾವ್ರೆ. ಅಯ್ಯಪ್ಪ. ಓಕೆ ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಆಗವ್ರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಫುಲ್ಲು ಖುಷಿ ಆಯ್ತದೆ. ಅಷ್ಟು ವಾರದಿಂದ ಪಾಪ ವೈಸ್ ಕ್ಯಾಪ್ಟನ್ ಆಯ್ತಾ ಇದ್ರು, ಕ್ಯಾಪ್ಟನ್ ಆಗಿದ್ದಾರೆ, ಮಸ್ತಾಗ್ ಆಡ್ತಾ ಇದಾರೆ. ಚೆನ್ನಾಗಿ ನಿಭಾಯಿಸ್ತಾವ್ರೆ ಅನ್ಸುತ್ತಾ ಕ್ಯಾಪ್ಟನ್ಸಿ? ಚೆನ್ನಾಗ್ ಮಾಡ್ತಾ ಇದಾರೆ, ಮನೆಯವ್ರಿಗೆಲ್ಲ ಉರ್ಸ್ತಾ ಇದಾರೆ. ಕಾವ್ಯನ್ ಸೇವ್ ಮಾಡಕ್ಕೋಸ್ಕರ ಮನೆಯವ್ರನ್ನೆಲ್ಲ ಎದುರಾಕತ್ತವ್ರೆ ಅಂತಾರೆ, ನಿಮ್ಗೇನ್ ಅನ್ಸುತ್ತೆ? ಆತರ ಏನು ಮಾಡ್ಬಾರ್ದು, ಒಬ್ರೇ ಆಡ್ಬೇಕು. ಅವ್ರು ಚೆನ್ನಾಗ್ ಆಡ್ಬೇಕು. ಕಾವ್ಯನ್ ಇದ್ರ ಬಗ್ಗೆ ಹೋಗ್ಬಾರ್ದು, ಅಷ್ಟೇ. ಹೋಗ್ಬಾರ್ದು ಅಂತೀರಾ? ಓಕೆ ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಅಶ್ವಿನಿ ಬರ್ಬೇಕು. ಅಶ್ವಿನಿ ಅವರು ಯಾಕೆ? ಏನ್ ಸುಮ್ನೆ ಬಾಯಿ ಬಡ್ಕೋತಾರೆ, ಆಟ ತೋರ್ಸಲ್ಲ ಅವ್ರು. ಓಕೆ ರಾಜ ಮತ್ತೆ ರಾಣಿ ಅಂತ ಟಾಸ್ಕ್ ಕೊಟ್ಬಿಟ್ಟು ಗಿಲ್ಲಿನ ರಾಜ, ಅಶ್ವಿನಿ ಅವ್ರನ್ನ ರಾಣಿ ಮಾಡವ್ರೆ, ನಿಮ್ಗೇನ್ ಅನ್ಸುತ್ತೆ? ನಮ್ನ ಕಾವ್ಯನ್ ಮಾಡ್ಬೇಕು ಅನ್ಸುತ್ತೆ. ಯಾರು ವಿನ್ ಆಗ್ಬೇಕಂತೀರಾ? ಗಿಲ್ಲಿನೇ ಗೆಲ್ಬೇಕು. ಗಿಲ್ಲಿ ಯಾಕೆಯಪ್ಪ ಗಿಲ್ಲಿ? ನಮ್ ರೈತನ ಮಗ ಗೆಲ್ಬೇಕು ಅಂತ ನಮ್ಗೆ ಆಸೆ. ರೈತರ ಮಕ್ಳು ಬೆಳಿಬೇಕು. ಯಾರು ಗೆಲ್ಬಾರ್ದು ಅಂತೀರಾ? ಅಶ್ವಿನಿ ಕೂಡ ಗೆಲ್ಬಾರ್ದು. ಯಾಕೆ? ಅವ್ರು ಎಲ್ಲಾ ಮನೇಲೆಲ್ಲ ಒಂಥರ ಮಾತಾಡ್ತಾರೆ. ಅದಕ್ಕೆ. ಓಕೆ ಈ ವೀಕು ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು, ಚೆನ್ನಾಗಿ ನಿಭಾಯಿಸಿದ್ರು ಅನ್ಸುತ್ತಾ? ನಿಭಾಯಿಸ್ತಾ ಇದಾರೆ, ಮನೆಯವ್ರನ್ನೆಲ್ಲ ಉಳಿಸ್ತಾ ಇದಾರೆ. ಹಂಗೆ ಗೆಲ್ಲಿ, ಹಂಗೆ ಆಡ್ಲಿ, ನಮ್ ರೈತರ ಮಕ್ಳು ಬೆಳಿಬೇಕು. ಓಕೆ ಈ ವಾರ ರಾಜ ರಾಣಿ ಅಂತ ಮಾಡವ್ರೆ, ಗಿಲ್ಲಿ ಅವ್ರನ್ನ ರಾಜ, ಅಶ್ವಿನಿ ಅವ್ರನ್ನ ರಾಣಿ ಮಾಡವ್ರೆ, ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೆ ರಾಜ ಮಾಡಿರೋದ್ ಖುಷಿ ಐತೈತೆ, ರಾಣಿ ಮಾಡಿರೋದನ್ನ ಕಾವ್ಯನ್ ಮಾಡ್ಬೇಕಿತ್ತು ಅವ್ರು. ಕಾವ್ಯ ಯಾಕೆ? ಅವ್ರಿಬ್ರು ಫ್ರೆಂಡ್ಶಿಪ್ ಚೆನ್ನಾಗೈತೆ, ಅವ್ರಿಬ್ರು ಚೆನ್ನಾಗ್ ಆಡ್ತಾರೆ. ಇವಾಗ ಅಶ್ವಿನಿ ಗೌಡ ಇದು ಎಲ್ಲಾ ಮನೇಲಿ ಒಂಥರ ಆಡ್ತಾರೆ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ನೋಡ್ತೀವಿ. ಯಾರು ಗೆಲ್ಬೇಕು ಅಂತೀರಾ? ಗಿಲ್ಲಿ. ಗಿಲ್ಲಿ ಯಾಕೆ ಗಿಲ್ಲಿ? ಅವ್ರು ಎಲ್ಲಾದ್ರಲ್ಲೂ ಎಲ್ಲಾರ ಜೊತೆಲೂ ಹೊಂದ್ಕೊಂಡು ಹೋಗ್ತಾರೆ, ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಜೊತೆಲೂ ಹೊಂದ್ಕೊಂತಾರೆ, ಹಂಗಾಗಿ ಅವ್ರು ತುಂಬಾ ಇಷ್ಟ. ಎಲ್ಲದಕ್ಕೂ ಒಂಥರ ಯಾವ್ದಕ್ಕೆ ಕೋಪ ಮಾಡ್ಕೊಳಲ್ಲ ಅವರು, ಎಲ್ಲಾರ ಹತ್ರನು ಸಂತೋಷವಾಗಿ ನಗ್ನಾಗ್ತಾ, ಯಾವಾಗ್ಲೂ ನಗ್ನಾಗ್ತಾ ಇರ್ತಾರೆ. ಅವ್ರದ್ದೇ ಅದು ಪ್ಲಸ್ ಪಾಯಿಂಟ್. ಅದು ಅಂದ್ರೆ ಅವ್ರು ಜಾಸ್ತಿ ಕಾಮಿಡಿ ಮಾಡೋದ್ರಿಂದ ಮನೆಯವ್ರಿಗೆಲ್ಲ ಬೇಜಾರಾಗ್ತಿದೆ ಅಂತಾರಲ್ಲ? ಕೆಲವೊಂದ್ಸರಿ ಹಾಗಿರ್ಬೋದು, ಬಟ್ ಅವರು ನೋವಾಗೋ ತರ ಮಾತಾಡಿರ್ತಾರೆ, ಏನೋ ಅವ್ರವ್ರ ಇದಾಗಿರ್ತದೆ. ಆದ್ರೂ ಗಿಲ್ಲಿ ಸಂತೋಷವಾಗಿ ಎಲ್ರ ಜೊತೆಲೂ ನಡ್ಕೊಂತಾರೆ, ಅದೊಂದು ಖುಷಿ ವಿಷಯ. ಓಕೆ ಅಮ್ಮ ನಿಮ್ಮ ಹೆಸರು? ಭಾಗ್ಯ ಅಂತ. ಯಾವ ಊರು? ಮೈಸೂರು. ಮೈಸೂರು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್ ನೋಡ್ತೀನಿ. ಯಾರು ವಿನ್ ಆಗ್ಬೇಕಂತೀರಾ?
ಗಿಲ್ಲಿ ನಟ ಗಿಲ್ಲಿ ನಟ ಯಾಕವರು? ಕಾಮಿಡಿ ಚೆನ್ನಾಗಿರುತ್ತೆ, ಯಾರಿಗೂ ಮನ್ಸಿಗೆ ನೋವಾಗಂಗ್ ಮಾತಾಡಲ್ಲ. ಹ್ಮ್ ಅವನಿಂದ ಎಷ್ಟೋ ಜನ ಪ್ರೇರಿತರಾಗಿರ್ತಾರೆ. ಹ್ಮ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಇದ್ ಮಾಡ್ಕೊಂಡು. ಓಕೆ, ಯಾರು ಗೆಲ್ಬಾರ್ದು ಅನ್ಸುತ್ತೆ ನಿಮ್ಗೆ? ಅಶ್ವಿನಿ ಅಶ್ವಿನಿ ಅವರು. ಯಾಕೆ? ತುಂಬಾ ಗಲಾಟೆ ಮಾಡ್ತಾ ಇರ್ತಾರೆ ಯಾವಾಗ್ಲೂ, ಹಾ, ಅದಕ್ಕೆ. ಅದಕ್ಕೆ ಎಲ್ಲ ಒಂದ್ ಕಡೆ ಲೇಡೀಸ್ ವಿನ್ ಆಗೋದು ಅಂತ ಹೇಳ್ತವ್ರೆ ಈ ಸಲ ಬಿಗ್ ಬಾಸ್. ನಿಮ್ಗೆ ಏನ್ ಅನ್ಸುತ್ತೆ? ಆಗ್ಲಿ ಬಿಡಿ ಸರ್, ಯಾರಿಗಾರು ಒಂದ್ ಚಾನ್ಸ್ ಓಕೆ, ಸಿಗ್ಲೇಬೇಕು. ಲೇಡೀಸ್ ಅಲ್ಲಿ ವಿನ್ ಆದ್ರೆ ಯಾರು ವಿನ್ ಆಗ್ಬೇಕಂತೀರಾ? ನಾನು ರಕ್ಷಿತಾ ಅನ್ಕೋತೀನಿ. ರಕ್ಷಿತಾ ಯಾಕಮ್ಮ ಅವರು? ಪಾಪ ಒಳ್ಳೆ ಹುಡುಗಿ, ಹ್ಮ್ ಬೇರೆ ಇದ್ರಿಂದ ಬಂದಿದಾರಲ್ವಾ ಅದಕ್ಕೆ. ಓಕೆ, ಈ ವಾರದ ಕ್ಯಾಪ್ಟನ್ ಗಿಲ್ಲಿ ಅವರಾಗಿದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ನಿಭಾಯಿಸಿದ್ರು, ಪರವಾಗಿಲ್ಲ. ಚೆನ್ನಾಗಿ ನಿಭಾಯಿಸ್ತೀರಾ? ಓಕೆ, ಈ ವೀಕ್ ಮನೆಯವ್ರಿಗೆ ಯಾರು ಬರ್ಬೇಕಂತೀರಾ? ಅಂದ್ರೆ ಈ ವೀಕ್ ಮನೆ ಹೊರಗಡೆ ಯಾರು ಬರ್ಬೇಕಂತೀರಾ? ಮನೆ ಹೊರ್ಗಡೆ ಅಶ್ವಿನಿನೇ ಅನ್ಕೋತೀನಿ. ಅಶ್ವಿನಿನೇ ಬರ್ಬೇಕಂತೀರಾ? ಓಕೆ, ಈ ವೀಕ್ ರಾಜ ರಾಣಿ ಅಂತ ಮಾಡಿ ಗಿಲ್ಲಿ ಅವ್ರನ್ನ ರಾಜ, ಅಶ್ವಿನಿ ಅವ್ರನ್ನ ರಾಣಿ ಮಾಡವ್ರೆ. ಏನ್ ಅನ್ಸುತ್ತೆ? ಚೆನ್ನಾಗಿ ಮಾಡ್ತಾ ಇದಾರೆ, ಕಾಮಿಡಿಯಾಗಿದೆ, ಹಾ, ಚೆನ್ನಾಗಿ ಆ ಮಾಡ್ತಾರೆ. ರಾಣಿ ಅವ್ರು ಅವರೇ ಓಕೆನಾ, ಬೇರೆಯವ್ರು ಆಗ್ಬೇಕಿತ್ತು ಅನ್ಸುತ್ತಾ? ಇಲ್ಲ ಪರವಾಗಿಲ್ಲ, ಅವ್ರಿಗೆ ಸೂಟ್ ಆಗುತ್ತೆ ಅದು ರಾಣಿ ಇದು. ಈಗ ಗಿಲ್ಲಿದು ಕಾಮಿಡಿ ಅತಿರೇಕ ಆಯ್ತು ಅಂತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದೊಂದ್ಸಲ ಮಾಡ್ತಾರೆ ಅತಿರೇಕವಾಗಿ, ಹ್ಮ್ ಆದ್ರೆ ಪರವಾಗಿಲ್ಲ. ಅಂದ್ರೆ ಅವ್ನ್ ಅದೇ ಅಲ್ವಾ, ಯಾವಾಗ್ಲೂನು ಕಾಮಿಡಿ ಇದ್ರಲ್ಲಿ ಇದ್ದು ಬಂದಿದ್ದಲ್ವಾ, ಅವ್ರ ನೇಚರೇ ಅದು ಕಾಮಿಡಿ ಯಾವಾಗ.